ಎಲ್ಲವೂ ಕೂಡ ಪರಮಾತ್ಮ ಕೊಟ್ಟದ್ದು ಅವನದ್ದೇ. ಆದರೆ ಪರಮಾತ್ಮ ಮಾತ್ರ ನಮ್ಮ ಸಂಪತ್ತು ಅಂತ ಹೇಳುವ ಒಂದು ಪ್ರೀತಿ ಇದೆಯಲ್ಲ, ನಮ್ಮ ದೇವರು ಅನ್ನುವ ಪ್ರೀತಿ, ನಮ್ಮ ದೇವರಿಗೊಂದು ಪೂಜೆ ಎನ್ನುವ ಪ್ರೀತಿ, ಈ ಪ್ರೀತಿ ಸದಾಕಾಲವೂ ಇರಬೇಕು. ಪುರೋಹಿತರು ಬಂದು ಮಾಡುವುದು ಮಾತ್ರ, ದಕ್ಷಿಣೆ ಕೊಟ್ಟು ಮಾಡುವುದು ಮಾತ್ರ ಪೂಜೆಯಲ್ಲ. ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಬೇಕು. 2 ಭಜನೆಯ ಹಾಡನ್ನಾದರೂ ಹಾಡಬೇಕು. ಭಗವಂತನ ನಾಮಸ್ಮರಣೆ ಮಾಡುತ್ತಾ 5 ನಿಮಿಷ ಆದರೂ ಕೂಡ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಬೇಕು. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಹಿರಿಯರನ್ನು ಮನೆಯಲ್ಲಿ ಗೌರವದಿಂದ ಕಾಣಬೇಕು. ಹಸಿದು ಬಂದವರಿಗೆ ಅನ್ನವನ್ನು ಕೊಡುವ ಮನಸ್ಸು ಬೇಕು, ಊಟ ಕೊಡುವ ಮನಸ್ಸು ಬೇಕು. ಬಾಯಾರಿ ಬಂದವರಿಗೆ ಪಾನೀಯವನ್ನು ಕೊಡುವ ಮನಸ್ಸು ಬೇಕು. ನಮ್ಮ ಹಿರಿಯರ ಕಾಲದಿಂದ ದೈವ ದೇವರುಗಳಿಗೆ ವಾರ್ಷಿಕವಾಗಿ ನಾವು ಮಾಡುತ್ತಾ ಇದ್ದಂತಹ ಚಾಕರಿಯನ್ನ, ಸೇವೆಯನ್ನ ಮಾಡುವ ಭಕ್ತಿ ಬೇಕು, ಶ್ರದ್ಧೆ ಬೇಕು. ಅದೇ ರೀತಿಯಲ್ಲಿ ಸಾಧು ಸಜ್ಜನರು, ಅತಿಥಿಗಳು ಮನೆಗೆ ಆಗಮಿಸುವುದನ್ನ ನಾವು ಸಂತೋಷ ಪಡಬೇಕು. ಕೆಲವೊಂದಷ್ಟು ಮನೆಗಳಿರ್ತಾವೆ, ದೊಡ್ಡ ಮನೆ, ಆದರೆ ಪಕ್ಕದ ಮನೆಯವರಿಗೆ ಅವರಿಗೂ ಸಂಬಂಧವೇ ಇರುವುದಿಲ್ಲ. ಹಿಂದೂ ಮನೆ ಹಾಗೆ ಇರಬಾರದು. ಹಿಂದೂ ಮನೆ ಅಂತಂದರೆ, ಹಿಂದೂ ಸಾಂಪ್ರದಾಯಿಕ ಮನೆ ಅಂತಂದರೆ ನೆಂಟರು ಇಷ್ಟರುಗಳು ಆಗಾಗ ಬರುವ ಮನೆಯಾಗಬೇಕು. ಆಗಾಗ ಅನ್ನ ದಾನವನ್ನು ಮಾಡುವ ಮನೆಯಾಗಬೇಕು. ಹಾಗೆ ಆ ಮನೆಯಾಗಿದ್ದಾಗ ಮಾತ್ರ ಆ ದೇವರು ತೃಪ್ತಿಯಿಂದ ಸಂತೋಷದಿಂದ ಇರುವುದಕ್ಕೆ ಸಾಧ್ಯ. ದೇವರಿರುವ ಮನೆಯಲ್ಲಿ ನಾವು ಇರಬೇಕು. ಆ ಮನೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಯಾವುದನ್ನು ನಾವು ಮಾಡುವುದಿದ್ದರೂ ಕೂಡ ಮೊದಲ ಹೆಜ್ಜೆಯನ್ನ ದೇವರಿಗೆ ತೆಗೆದಿಡುವುದು. ನಾನು ನಿನ್ನೆ ಹೇಳಿದೆ, ಒಂದು ದನ ಕರುವನ್ನ ಹಾಕಿದರೆ ದನದ ಹಾಲನ್ನ ಮೊದಲು ನಾವು ಉಪಯೋಗ ಮಾಡುವುದಲ್ಲ, ಮೊದಲು ದೇವರಿಗೆ ತೆಗೆದಿಡುವುದು, ಆನಂತರ ನಾವು ಉಪಯೋಗ ಮಾಡುವುದು. ಅದೇ ರೀತಿಯಲ್ಲಿ ಪುಟಾಣಿಗಳು ಅಕ್ಷರವನ್ನ ಆರಂಭ ಮಾಡಬೇಕು ಅಂತದ ಆದಾಗ ಅವರು ಬರೆಯುವ ಮೊದಲ ಅಕ್ಷರ ಬೇರೆ ಅಕ್ಷರ ಆದರೆ ನಮಗೆ ಸಮಾಧಾನ ಇಲ್ಲ. ಮೊದಲು ದೇವರ ಹೆಸರನ್ನು ಅಕ್ಕಿಯ ಮೇಲೆ ಬರೆಯಬೇಕು, ನಂತರ ಬೇರೆ ಅಕ್ಷರವನ್ನು ನಾವು ಬರೆಸುವುದು. ಅದೇ ರೀತಿಯಲ್ಲಿ ಒಂದು ಹೊಸ ಮನೆಯನ್ನು ಕಟ್ಟಿದ ಬಳಿಕ ಮೊದಲು ಆ ಮನೆಯಲ್ಲಿ ನಾವು ವಾಸ ಮಾಡುವುದಲ್ಲ, ಮೊದಲು ದೇವರನ್ನ ಪ್ರತಿಷ್ಠಾಪಿಸುವುದು, ಮೊದಲು ದೇವರ ಕಾರ್ಯ ಮಾಡುವಂಥದ್ದು. ಆ ನಂತರ ಆ ಮನೆಯಲ್ಲಿ, ದೇವರಿರುವ ಮನೆಯಲ್ಲಿ ನಾವು ಇರುವಂಥದ್ದು. ನಾವು ಭಜನೆಯಲ್ಲಿ ಹಾಗೇ ಅಲ್ಲವ ಹಾಡುವುದು, ಹೇಗೆ ಮನೆಯೇ ಮಂತ್ರಾಲಯ ಆಗಬೇಕು ಅಂತ, ಪೂಜೆ ನಡೆಯುವ ಮನೆಗಳೇ ಪರಮ ಪಾವನ ಅಂತ ನಾವು ಹೇಳುತ್ತೇವೆ. ಹಾಗಾಗಿ ನಿತ್ಯವೂ ಕೂಡ ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದ ಹೂವನ್ನ ಇಟ್ಟು, ದೀಪವನ್ನ ಹಚ್ಚಿಟ್ಟು ನಮಸ್ಕಾರ ಮಾಡ್ತಾ ಬಂದಲ್ಲಿಗೆ ಆ ದೇವರು ತೃಪ್ತಿಯಿಂದ ಇದ್ದು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದ ಮನೆ ಈ ಹೊಸ ಮನೆ ಆಗಬೇಕು. ಈ ಹೊಸ ಮನೆಯ ಹೊಸ ಬದುಕು ಬಂಗಾರವಾಗಬೇಕು. ಎಲ್ಲ ರೀತಿಯಲ್ಲಿಯೂ ಕೂಡ ಉತ್ತರೋತ್ತರವಾಗಿ ಕುಟುಂಬಕ್ಕೆ ಅಭಿವೃದ್ಧಿ ಉಂಟಾಗಬೇಕು. ಮನೆಯ ಒಕ್ಕಲಿನ ಬಲಗಾಲಿಟ್ಟು ಪ್ರವೇಶ ಮಾಡಿದ ಮುಹೂರ್ತದ ಬಲದಿಂದ ಮತ್ತು ನಿನ್ನೆಯಿಂದ ಹೇಳಿದ ಎಲ್ಲ ಮಂತ್ರಗಳ ಶಕ್ತಿಯಿಂದಲಾಗಿ ಇಡೀ ಕುಟುಂಬಕ್ಕೆ ನೆಮ್ಮದಿಯನ್ನ ಆ ದೇವರು ಕರುಣಿಸುವುದರ ಜೊತೆಗೆ ಸೂರ್ಯ ಚಂದ್ರ ಇರುವಲ್ಲಿ ತನಕ ಇವತ್ತು ಮಾತ್ರ ನೆಮ್ಮದಿಯಿಂದ ಇದ್ದರೆ ಸಾಲದು. ನಮ್ಮ ಪೀಳಿಗೆ ಸೂರ್ಯ ಚಂದ್ರ ಇರುವಲ್ಲಿ ತನಕ ಉಳಿದುಕೊಳ್ಳಬೇಕು. ಈ ಪೂಜೆ ಮಾಡುವ ಸಂಸ್ಕಾರ, ಭಜನೆ ಮಾಡುವ ಸಂಸ್ಕಾರ ಇವತ್ತು ಮಾತ್ರ ಇದ್ದರೆ ಸಾಲದು, ನಮ್ಮ ಮಕ್ಕಳಿಗೂ ಕೂಡ ಅದು ಬರಬೇಕು. ಆ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಪೀಳಿಗೆ ಪೀಳಿಗೆ ಪೀಳಿಗೆಯೂ ಕೂಡ ಹಿಂದೂ ಸಂಸ್ಕಾರವನ್ನ ಉಳಿಸಿಕೊಂಡು ಬದುಕನ್ನ ಸಾಗಿಸುವಂತಹ ಯೋಗ್ಯತೆಯನ್ನ ಆ ದೇವರು ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ಭಕ್ತಿಯಿಂದ ಈ ಹೊಸ ಮನೆಯಲ್ಲಿ, ದೇವರ ಕೋಣೆಯಲ್ಲಿ ನಮ್ಮ ಜೊತೆಗೆ ಒಳಗೆ ಬಂದು ಪ್ರತಿಷ್ಠಾಪಿತಗೊಂಡ ನಮ್ಮನ್ನು ಕಾಪಾಡುತ್ತಿರುವ ಸಮಸ್ತ ದೇವರುಗಳಲ್ಲಿ, ದೇವರ ಸನ್ನಿಧಿಯಲ್ಲಿ ಮಾಡುತ್ತಿರುವಂತಹ ಅಂತಃಕರಣಪೂರ್ವಕ ಪ್ರಾರ್ಥನೆ.